ಏನ್ರಿ ಇದೆಲ್ಲ? ಯಾಕೆ ಹೀಗೆ ಮಾಡಿದ್ರಿ? ಯಾರು ಹೇಳಿದ್ ಹೀಗೆ ಮಾಡೋಕೆ? ಸೊ ನಿಮಗೆ ವಿಷಯ ಗೊತ್ತಾಯ್ತು? ಈ ತರ ಆಲೋಚನೆ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ರಿ ಬಂತು ನಿಮ್ಗೆ? ಇಂಥದ್ದೊಂದು ದಿನ ಬರುತ್ತೆ, ಇದನ್ನೆಲ್ಲ ನಾನು ಕೇಳಬೇಕಾಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲು ನೀವೇ ಹೀಗೆ ಮಾಡಿದ್ರೆ ನಾನು ಯಾರನ್ನ ನಂಬಲಿ? ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ಅಂಬಿಕಾ. ಸಾರಿ. ಸಾರಿ, ಬಟ್ ನಾನು ಮಾಡಿದ್ರಲ್ಲಿ ತಪ್ಪೇನಿದೆ? ವಾಹ್, ತಪ್ಪೇನಿದೆಯಾ? ಈ ಒಂದು ಡಿಸಿಷನ್ ಅದು ಹೇಗ್ರಿ ತಗೊಂಡ್ರಿ? ನಾವಿಬ್ರು ಗಂಡ ಹೆಂಡತಿ, ನೆನಪಿರ್ಲಿ. ನಮ್ಮಿಬ್ಬರಿಗೆ ಸಂಬಂಧಪಟ್ಟ ಯಾವುದೇ ವಿಷಯ ಆಗ್ಲಿ ಏಕಾಏಕಿ ನೀವೊಬ್ಬರೇ ನಿರ್ಧಾರ ತಗೊಳಕ್ ಬರೋದಿಲ್ಲ. ದಟ್ಸ್ ನಾಟ್ ರೈಟ್. ತಪ್ಪು, ತಪ್ಪಲ್ಲ ರೀ, ದ್ರೋಹ, ಮೋಸ. ನೀವ್ ಯಾವ ಸಿಮೆ ಟೀಚರ್? ಯು ಆರ್ ಎ ಚೀಟರ್. ಐ ಸರ್. ಇನ್ನೇನಾದ್ರೂ ಇದೆಯಾ ಹೇಳಿ, ಕೇಳಿಸ್ಕೊತೀನಿ. ನೀವು ಕೇಳಿಸ್ಕೊಳ್ಳೋದು ಹಾಗಿರ್ಲಿ. ಮೊದಲು ನನ್ನನ್ನು ಕೇಳಿದ ಈ ಥರದೊಂದು ಡಿಸಿಷನ್ ಯಾಕೆ ಮಾಡಿದ್ರಿ ನೀವು? ಯಾರು ಹೇಳಿದ್ದು ನಿಮಗೆ ಈ ಥರ ನಿರ್ಧಾರ ಮಾಡೋದಕ್ಕೆ? ನನ್ನ ಆತ್ಮಸಾಕ್ಷಿ ಹೇಳ್ತು. ಆತ್ಮಸಾಕ್ಷಿ ಅದಿದ್ದಿದ್ರೆ ನೀವು ಯಾಕ್ರಿ ಹೀಗೆ ಮಾಡ್ತಾ ಇದ್ರಿ? ಸುಳ್ಳು ಹೇಳ್ಬೇಡ್ರಿ. ನಾನೊಬ್ಬಳನ್ನೇ ಬ್ಲೇಮ್ ಮಾಡಬೇಡಿ. ಇನ್ನೊಬ್ರಿಗೆ ಬೆರಳು ಮಾಡಿ ತೋರಿಸಿದಾಗ ಉಳ್ದ 3 ಬೆರಳು ನಮ್ಮ ಕಡೆ ತೋರಿಸುತ್ತೆ ಅನ್ನೋದನ್ನ ಮರಿಬೇಡಿ. ನೀವು ಸುಳ್ಳು ಹೇಳಿಲ್ಲ, ನೀವು ಮೋಸ ಮಾಡಿಲ್ಲ. ಓ, ಈಗ ಅರ್ಥನೂ ಆಗ್ತಿಲ್ವಾ ನಿಮಗೆ? ಸಮಸ್ಯೆ ಇದೆ, ಆದರೆ ಭೂಮಿಕಾ ಅಲ್ಲಲ್ಲ, ನನ್ನಲ್ಲಿ. ಮಕ್ಕಳಾಗದೇ ಇರೋದಕ್ಕೆ ಕಾರಣ ನಾನು. ನನಗಿರೋ ಕೊರತೆನ ನಿಮ್ಮ ಮೇಲೆ ಹಾಕೊಂಡ್ರಿ. ಈ ಡಿಸಿಷನ್ ಹೇಗೆ ತಗೊಂಡ್ರಿ ನೀವು? ಗಂಡ ಹೆಂಡತಿ ನಾವು. ನಮಗ್ ಸಂಬಂಧಪಟ್ಟಿದ್ದ ಯಾವುದೇ ಡಿಸಿಷನ್ನ ಏಕಾಏಕಿ ನೀವು ಒಬ್ಬರೇ ತಗೊಳ್ಬಾರ್ದು, ರೈಟ್? ನೀವು ಮಾಡಿದ್ದು ತಪ್ಪಲ್ಲ ಅಂದಮೇಲೆ ಇದು ತಪ್ಪಲ್ಲ. ನಾನ್ಸೆನ್ಸ್ ಅಲ್ಲ. ಯಾರು ಹೇಳಿದ್ದು ನಿಮಗೆ? ಯಾವುದು ನಿಜ ಅಲ್ಲ, ಎಲ್ಲ ಸುಳ್ಳು. ನೋಡ್ರಿ, ನಿಮ್ಗೆ ಯಾವುದು ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದಲ್ಲ ನನಗೆ ಮಾತ್ರ. ಓ, ಸೊ ನೀವು ಯಾವ ರಿಪೋರ್ಟ್ನು ಬಚ್ಚಿಟ್ಟಿಲ್ಲ? ಇಲ್ಲ. ನನ್ನಲ್ಲಿ ಯಾವ ಕೊರತೆನೂ ಇಲ್ಲ. ಈಗ ಹೇಳಿ, ನನ್ನಲ್ಲಿ ಕೊರತೆ ಇಲ್ಲ? ನಾನು ಹೇಳಿದ್ದೆ ನಿಜ.